ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇವಾಗೇ ನೀವು ಕರೆಕ್ಟಾಗಿ ಒಂದು ತಮ್ನೇಲ್ ನೋಡಿ ಬಂದಿದ್ದೀರಾ ಅಂತಂದರೆ ನಾರ್ಸೆಟ್ ಎಕ್ಸಾಮ್ ಬಗ್ಗೆ ತಿಳ್ಕೊಬೇಕು ಅಂತ ಬಂದಿತ್ತಂದರೆ ಖಂಡಿತವಾಗಿ ನೀವು ಕರೆಕ್ಟಾಗಿರೋ ಒಂದು ವೀಡಿಯೋನ ಚೂಸ್ ಮಾಡ್ಕೊಂಡಿದ್ದೀರಾ. ಓಕೆ, ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ನನಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ನಾರ್ಸೆಟ್ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸಾಧ್ಯ ಆಗಿತ್ತಂದರೆ ನೀವು ಕನ್ನಡದವರಾಗಿತ್ತಂದರೆ ನಮಗೊಂದು ಸಪೋರ್ಟ್ ಬಹಳಷ್ಟು ಬೇಕಾಗಿದೆ. ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡಿರಿ, ಇಟ್ ಮೀನ್ಸ್ ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸರಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಏನೇನು ಸಿಗುತ್ತೆ ಅಂತಂದರೆ ನಾರ್ಸೆಟ್ ಅಂದರೆ ಏನು, ಇದಕ್ಕೆ ಎಲಿಜಿಬಿಲಿಟಿ ಏನು, ಏಜ್ ಲಿಮಿಟ್ ಎಷ್ಟು ಇರ್ತದೆ, ಎಕ್ಸಾಮ್ ಫೀಸ್ ಯಾವ ರೀತಿ ಇರ್ತದೆ, ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ, ಆ್ಯಂಡ್ ಇದಕ್ಕೆ ರಿಸರ್ವೇಷನ್ ಏನು ಮತ್ತು ಬೆನಿಫಿಟ್ಸ್ ಏನು. ಓಕೆ, ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಿದ್ದೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ನಾರ್ಸೆಟ್ ಅಂದರೆ ಏನು. ಓಕೆ, ಇದೊಂದು ಎಕ್ಸಾಮ್ ಅಂತ ನಿಮಗೆಲ್ಲ ಗೊತ್ತು. ಒಂದು ಜಸ್ಟ್ ಒಂದು ಫುಲ್ ಫಾರ್ಮ್ ಹೇಳ್ತೀನಿ ನೋಡಿರಿ. ಓಕೆ, ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದರೆ ನೀವು ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ನಮಗೆ ಈಗ BS ನರ್ಸಿಂಗ್ ಮಾಡಿದ್ರೆ, ಓಕೆ, ಈ BS ನರ್ಸಿಂಗ್ ಮಾಡೋಕ್ಕೆ ನೀವು KCET ಎಕ್ಸಾಮ್ ಎಲ್ಲ ಬರೆದಿದ್ರಿ. ಓಕೆ, ಆ KCET ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಒಂದು ಮಾರ್ಕ್ಸ್ ತೊಗೊಂಡಾಗ ಮಾತ್ರ ನಿಮಗೆ ಒಂದು ರ್ಯಾಂಕ್ನ ಕೊಟ್ಟಿದ್ರು. ಆ ರ್ಯಾಂಕ್ ಮೇಲೆ ನಿಮ್ಗೆ ಏನು ನಡೀತು, ಒಂದು ಕೌನ್ಸಿಲಿಂಗ್ ಅನ್ನೋ ನಡೀತು. ಆಮೇಲೆ ನಿಮಗೆ ಬೇಕಾಗಿರುವಂಥ ಕಾಲೇಜಿಗೆ ಸೇರ್ಕೊಂಡಿದ್ರೆ. ಓಕೆ, ಸೇಮ್. ಓಕೆ, ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಏನಾದರೂ MBBS ಸೀಟ್ ಬೇಕಂದ್ರೂ ಕೂಡ ನೀಟ್ ಎಕ್ಸಾಮ್ ಬರಿತಾಯಿದ್ರಿ. ಓಕೆ, ಅಂದರೆ ಯಾವುದೇ ಒಂದು ಪೋಸ್ಟ್ಗೆ ಹೋಗ್ತೀನಿ ಅಂತಂದರೆ ಅಥವಾ ಏನೋ ಒಂದು ಸೀಟ್ ತೊಗೊತೀನಿ ಅನ್ನೋದಂದರೆ ಒಂದು ಟೆಸ್ಟ್ ಅಂದರೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಚೆನ್ನಾಗಿ ಮಾರ್ಕ್ಸ್ ಬಂತು ಅಂತಂದರೆ ನಿಮಗೆ ಸೆಲೆಕ್ಟ್ ಆಗ್ತಾರೆ. ಓಕೆ, ಅದು ನಿಮಗೆ ಜಸ್ಟ್ ಸ್ಟಡಿ ಪರ್ಪಸ್ ಆಗ್ತಾಯಿತ್ತು ಇಷ್ಟು ದಿನ. ಇವಾಗ ನಿಮಗೆ ಜಾಬ್, ಓಕೆ, ಒಂದು ಜಾಬ್ನೇ ಕೊಡ್ತಾಯಿದ್ದಾರೆ, ಪರ್ಮನೆಂಟ್ ಜಾಬ್ ಇರ್ತವೆ. ಓಕೆ, ಇದು ಗೌರ್ಮೆಂಟ್ ಕಡೆಯಿಂದ ಗೊತ್ತಿರ್ಬೇಕು ನಿಮ್ಗೆ ಆಳೆ. ಸರಿ, ಈಗೆಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಮೊದಲದಾಗಿ ಇದು ಆನ್ಲೈನ್ ಆಫ್ಲೈನ್ ಅಂತ ಕೇಳ್ತಾ ಇದ್ರಿ. ನೋಡ್ರಿ, ಇದು ನಾರ್ಸೆಟ್ ಎಕ್ಸಾಮು ಇಡೀ ಇಂಡಿಯಾಕ್ಕೆ ಫುಲ್ ನಡೆಯೋ ಕಾರಣ ಇದೇನು ಅಂತಂದರೆ ಆನ್ಲೈನ್ ನಡೀತದೆ, ಆಫ್ಲೈನ್ ಇರಲ್ಲ, ಆನ್ಲೈನ್. ಓಕೆ, ಸರಿ, ಈಗ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ ನೋಡಿ, ನೀವು ಈಗ ಗೊತ್ತಿರೋ ಬಗ್ಗೆ ನರ್ಸಿಂಗಲ್ಲಿ ನೀವು BS ನರ್ಸಿಂಗ್ JNM ಯಾವುದಾದ್ರೂ ನಡೀತದೆ. BS ನರ್ಸಿಂಗ್ ಫ್ರೆಶರ್ ಅಪ್ಲೈ ಮಾಡ್ಬೋದು. ಇಟ್ ಮೀನ್ಸ್ ಇವಾಗ ತಾನೇ BS ನರ್ಸಿಂಗ್ 4 ವರ್ಷ ಮುಗಿಸ್ಕೊಂಡು ಜಸ್ಟ್ ನಿಮ್ಮದು ರಿಜಿಸ್ಟ್ರೇಷನ್ ಆಗಿದೆ ಅಂತಂದರೆ ಯು ಕ್ಯಾನ್ ಅಪ್ಲೈ ಆ್ಯಂಡ್ ಯು ಕ್ಯಾನ್ ರೈಟ್ ಎಕ್ಸಾಮ್ ಅಂತ ಕರಿತೀವಿ. ಅಂದರೆ ನೀವು ಅಪ್ಲೈ ಮಾಡಿ ಎಕ್ಸಾಮ್ ಬರಿಬೋದು. ಓಕೆ, ಆದರೆ JNMದವ್ರು ಏನಾದರೂ ಮುಗಿಸಾದ ತಕ್ಷಣ 2 ವರ್ಷ ನಿಮ್ಗೆ ಏನಪ್ಪ ಅಂದರೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ. ಆ ಥರ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅಂದರೆ ಎಂತಲ್ಲಪ್ಪ, ಮಿನಿಮಮ್ 50 ಬೆಡ್ ಇರುವಂಥ ಹಾಸ್ಪಿಟ್ಲಲ್ಲಿ ನೀವು 2 ವರ್ಷ ಆದರೂ ನೀವೇನು ಮಾಡೋಕ್ಕಂತಂದರೆ ಸ್ಟಡಿ ಮಾಡಿರಬೇಕು. ಕ್ಲಿನಿಕಲ್ ಎಕ್ಸ್ಪೋಸ್ ಆಗಿರಬೇಕು. ಅಂತಂದರೆ 2 ವರ್ಷದಲ್ಲಿ ಪೋಸ್ಟಿಂಗ್ ಯಾಕಂದರೆ ನೀವು ಅಲ್ಲಿ ಕೆಲಸ ಮಾಡಿ ಬಂದಿರಬೇಕು. ಹಂಗಿತ್ತಂದರೆ ಮಾತ್ರ ನಿಮಗೆ ಅಪ್ಲೈ ಮಾಡೋಕ್ಕೆ ಬರ್ತದೆ, ಎಕ್ಸಾಮ್ ಕೂಡ ಬರಿಬೋದು. ಓಕೆ, ಇದು ಎಲಿಜಿಬಿಲಿಟಿ ಇರ್ತದೆ. ಓಕೆ, ಅದಾದ ತಕ್ಷಣ ಏನಪ್ಪ ಅಂದರೆ ಹೇಳಿದೆ ನಾನು, ಯಾಕೆ BS ನರ್ಸಿಂಗ್ ಮತ್ತು JNMದವರು ಇಬ್ಬರು ಕೂಡ ಆಗ್ಬೋದು. ಬಟ್ BS ನರ್ಸಿಂಗ್ದವ್ರು ಪ್ರೆಷರ್ ಅಪ್ಲೈ ಮಾಡ್ಬೋದು. ಓಕೆ, ಜಸ್ಟ್ ಇದಕ್ಕೆ ತಾನೇ 4 ವರ್ಷ ಮುಗಿಸ್ಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ಕಾಲೇಜ್ ಕಡೆಯಿಂದ ಆಗುತ್ತೆ. 4 ವರ್ಷ ಮುಗಿದ ತಕ್ಷಣ ನೀವು ಅಪ್ಲೈ ಮಾಡ್ಬೋದು. ಓಕೆ, ಬಟ್ JNMದವ್ರೇನು ಮಿನಿಮಮ್ 50 ಬೆಡ್ ಇರುವಂಥ ಹಾಸ್ಪಿಟ್ಲಲ್ಲಿ ನೀವು ಕ್ಲಿನಿಕಲ್ ಎಕ್ಸ್ಪೋಸ್ ಆಗಿರಬೇಕು 2 ವರ್ಷ. ಸರ್ನಾ, ನೆಕ್ಸ್ಟು ಏಜ್ ಲಿಮಿಟ್ ಏನಿದಕ್ಕೆ. ಓಕೆ, ಏಜ್ ಲಿಮಿಟ್ ಅಂತ ಬಂದಾಗ ನಾವು 3 ಥರ ಡಿವೈಡ್ ಮಾಡ್ತೀವಿ. ಒಂದು, ಓಕೆ, 3ನ ಬದಲು 4 ಥರ ಡಿವೈಡ್ ಕೂಡ ಮಾಡ್ಬೋದು. ಅಂತಂದರೆ ಇಲ್ಲಿ UR ಅಂತಂದರೆ ಏನಪ್ಪ ಅಂದರೆ ಅನ್ರಿಸರ್ವ್, ಯಾವುದೇ ರೀತಿ ಒಂದು ಕ್ಯಾಟಗರಿ ನಿಮಗೆ ಅನ್ರಿಸರ್ವ್ ಇರ್ತದಲ್ಲ ಅವ್ರಿಗೆ, ಮತ್ತು ಎಕಾನಮಿಕಲಿ ವೀಕೆಂಡ್ ಸೆಕ್ಷನ್ ಅಂತ ಕರಿತೀವಿ, ಅಂದರೆ EWS ಅಂತ ಕರಿತೀವಿ ಅವ್ರಿಗೆ, ಮತ್ತು OBC SC ST ಸ್ಟೂಡೆಂಟ್ಸ್ ಇಷ್ಟು ಕೂಡ ಏನು ಮಾಡ್ತೀವಿ ನಾವು ಸಪ್ರೇಟಾಗಿ ನಾವು ಏನು ಮಾಡೋದು ಕ್ಯಾಟಗರಿ ವೈಸ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿರಿ, ನಾನು ಹೇಳ್ದೆ UR ಅಂತಂದರೆ ಅನ್ರಿಸರ್ವೇಷನ್ ಆದವ್ರಿಗೆ, ಮತ್ತು EW ಅಂತಂದರೆ ಎಕನಾಮಿಕಲಿ ವೀಕೆಂಡ್ ಸೆಕ್ಷನ್ ಇದ್ದವ್ರಿಗೆ ನಿಮಗೆ 30 ವರ್ಷದವರೆಗೂ ನೀವು ಎಕ್ಸಾಮ್ನ ಬರಿಬೋದು. ಅಂದರೆ 30 ವರ್ಷವರೆಗೂ ಕೂಡ ನಿಮಗೆ ಟೈಮ್ ಇರ್ತದೆ. ಆ್ಯಂಡ್ OBC ಸ್ಟೂಡೆಂಟ್ಸ್ ಏನಾದರೂ ನೀವು ಆಗಿತ್ತಂತಂದರೆ ನಿಮಗೆ 30+3 ಅಂತಂದರೆ 33 ವರ್ಷವರೆಗೂ ಕೂಡ ನೀವು ಎಕ್ಸಾಮ್ಸ್ಗಳನ್ನ ಬರಿಬೋದು. ಆ್ಯಂಡ್ ಅದಾದ ತಕ್ಷಣ SC ST ಆಗಿತ್ತಂತಂದರೆ ನಿಮಗೆ ಅಪ್ ಟು 35ವರೆಗೂ ಕೂಡ ಬರಿಬೋದು. ಓಕೆ, ನಿಮಗೆ 35, ಓಕೆ, 35ವರೆಗೂ ಕೂಡ ಬರಿಬೋದು. ಓಕೆ, 36 ಇದೆ, 35 ಅನ್ಕೋರಿ. ಓಕೆ, ಸದ್ಯಕ್ಕೆ. ಓಕೆ, ಇದಿಷ್ಟು ನಿಮಗೆ ಏಜ್ ಲಿಮಿಟ್ ಇರ್ತದೆ. ಆ್ಯಂಡ್ ನಿಮಗೆ ಹುಡುಗರು ಕೇಳ್ತಾ ಇರೋದೇನಪ್ಪ ಅಂತಂದರೆ ಓಕೆ, ಇಲ್ಲಿ ಎಕ್ಸಾಮ್ ಫೀಸ್ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ. ಬಟ್ ಎಲ್ಲೆಲ್ಲಿ ಇರ್ತಾವೆ ಕೆಲಸ ಅಂತಲೂ ಕೇಳ್ತಾ ಇದ್ರಿ. ನೋಡಿ, ಇದು ಬಂದುಬಿಟ್ಟು ನಾರ್ಸೆಟ್ ಬಂದುಬಿಟ್ಟು ನಿಮಗೆ ಗೊತ್ತಿರುವಾಗೆ ಏಮ್ಸ್ ಅಂತ ಗೊತ್ತಿರ್ತದೆ. ಓಕೆ, ಬಟ್ ಏಮ್ಸ್ ಒಂದೇನ ಇರೋದು, ಏಮ್ಸ್ ಅಷ್ಟೇ ಅಲ್ಲ, ನಿಮಗೆ ಕೇಳಿರ್ತಾರೆ ESIC ಅಂತ ಕೇಳ್ತಾರೆ. ಅಂದರೆ ESIC ನಮ್ಮ ಕರ್ನಾಟಕದಲ್ಲಿ ನಿಮಗೆ ಕಲಬುರಗಿಯಲ್ಲಿ ಸಿಗ್ತದೆ, ಬೆಂಗಳೂರಲ್ಲಿ ಸಿಗ್ತವೆ. ಸೊ ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ಕೇಳ್ತವೆ. ಎಲ್ಲಕ್ಕೂ ಕೂಡ ನಾರ್ಸೆಟ್ ಎಕ್ಸಾಮ್ನ ಕಂಡಕ್ಟ್ ಮಾಡೋದು. ಓಕೆ, ಈಗ ಏಮ್ಸ್ ಅಷ್ಟೇ ಅನ್ಕೋಬೇಡ್ರಿ. ಏಮ್ಸ್ಗೆ ಗೊತ್ತಿರುವಾಗೆ ನೀವು ಹೇಳ್ದಂಗೆ 30, 33, 35 ವರ್ಷ ಅಂತ ಏನು ಕರೀದೆ ನಾನು ಈಗ ಏಜ್ ಲಿಮಿಟು, ಇದು ಏಮ್ಸ್ಗೆ ಮಾತ್ರ ಆಗಿರ್ತದೆ. ಬಟ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ದಂಗೆ ಈಗ ESIC ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದಾಗ ಇನ್ನೂ ಕೂಡ ಏಜ್ ಜಾಸ್ತಿ ಆಗುತ್ತೆ. ಓಕೆ, ಬಟ್ ಏಮ್ಸ್ಗೆ ಮಾತ್ರ ನಿಮಗೆ
ಯು ಆರ್ ಅಂತಂದರೆ ಆನ್ ರಿಸರ್ವೇಷನ್ ಮತ್ತು EWS ಇದ್ದವರಿಗೆ 30 ವರ್ಷ, OBC ಸ್ಟೂಡೆಂಟ್ಸ್ಗೆ 33 ಆ್ಯಂಡ್ SC ಸ್ಟೂಡೆಂಟ್ಸ್ ಅಂತಂದರೆ 35 ಕೂಡ ನಿಮಗೆ ಇರ್ತದೆ. ಓಕೆ, ಇದು ಎಕ್ಸಾಮ್ ಫೀಸ್ ಬಂದುಬಿಟ್ಟು ನಾನು ಹಾಕಿದ್ದೀನಿ 3,000 ಮತ್ತು 2,400 ಅಂತಂದು. 3,000 ಯಾರಿಗೆ, 2,400 ಯಾರಿಗೆ? 3,000 ಬಂದುಬಿಟ್ಟು OBC ಸ್ಟೂಡೆಂಟ್ಸ್ಗೆ. ಓಕೆ, OBC ಸ್ಟೂಡೆಂಟ್ಸ್ ಯಾರಲ್ಲಿದ್ದರು ಎಲ್ಲರೂ ಕೂಡ 3,000 ಇರ್ತದೆ. ಜಸ್ಟ್ ಓಕೆ ನೀವು 3,000 ಇರ್ತದೆ. ಬಟ್ 2,400 SC ಸ್ಟೂಡೆಂಟ್ಗೆ ಅಂತಂದರೆ ನೋಡಿರಿ, SC ಸ್ಟೂಡೆಂಟ್ಸ್ಗೆ 2,400 ಅಂತ ಇದೆ. ಇನ್ ಕೇಸ್ ನೀವು ಏನಾದರೂ ಪ್ರಿಲಿಮ್ಸಲ್ಲಿ ಏನಾದರೂ ಕಂಡಕ್ಟ್ ಮಾಡಿದರೆ ಅದು ಕೂಡ 2,400 ರೂಪಾಯಿ ನಿಮ್ಗೆ ವಾಪಸ್ ಬರುತ್ತೆ. ಯಾರಿಗೆ? SC ಸ್ಟೂಡೆಂಟ್ಗೆ. ನೋಡಿ, ಅರ್ಥ ಮಾಡ್ಕೋರಿ, ಎಕ್ಸಾಮ್ ಫೀಸ್ ಎಷ್ಟೆಲ್ಲ ಇದೆ ಅಂತಂದರೆ OBC ಸ್ಟೂಡೆಂಟ್ಸ್ಗೆ 3,000 ಇದೆ, SC ಸ್ಟೂಡೆಂಟ್ಸ್ಗೆ 2,400 ಇದೆ. ಸೊ ಹಂಗಾಗಿ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿರ್ಬೇಕು. ಯಾಕಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಗೊತ್ತಿರುವ ಹಾಗೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ನೀವು ಎಕ್ಸಾಮ್ ಇಲ್ಲೇ ಹತ್ರ ಅಂತ ಇರಲ್ಲ, ದೂರ ಇರ್ತದೆ. ಅಲ್ಲೆಲ್ಲ ಹೋಗಬೇಕು, ಅಡ್ಡಾಡ್ಕೊಂಬರ್ಬೇಕು, ಅದಕ್ಕೂ ಕೂಡ ಇನ್ನೂ ಕೂಡ ಖರ್ಚಾಗ್ತಾ ಇರ್ತದೆ. ಸೊ ಇನ್ ಕೇಸ್ ಒಂದು ಎಕ್ಸಾಮ್ ಬರಿತೀನಿ ಅಂತಂದರೆ ಒಂದು 5,000 ರೂಪಾಯಿ ಆದರೂ ಖರ್ಚು ಆಗಿಬಿಡ್ತದೆ ನಿಮ್ಮದು. ಸೊ ನೋಡ್ಕೊರಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಓಕೆ ಹೇಳಿದೆ ನಾನು 2,400 ರೂಪಾಯಿ ನಿಮ್ಮದು. ಅಂದರೆ ಈಗ ಎಕ್ಸಾಮ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಮೊದಲೆಲ್ಲ ಒಂದೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಪಾಸ್ ಹಾಕೊಂಡ್ಬಿಟ್ರೆ ಸಾಕು, ಅವ್ರನ್ನ ನರ್ಸಿಂಗ್ ಆಫೀಸರ್ ಆಗಿಬಿಡ್ತಿದ್ರು. ಬಟ್ ಇವಾಗ ಹಂಗಿಲ್ಲ. ಸ್ಟಾರ್ಟಿಂಗ್ ಪ್ರಿಲಿಮ್ಸ್ ಬರ್ಕೋಬೇಕು, ಅದಾದ ತಕ್ಷಣ ಮೇನ್ಸ್ ಇರ್ತದೆ. ಅಂದರೆ 2 ಥರ ಈಗ ಸಪ್ರೇಟ್ ಮಾಡಿದ್ದಾರೆ. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಓಕೆ, ನರ್ಸಿಂಗಲ್ಲೂ ಕೂಡ ಭಾಳಷ್ಟು ಈಗ 3 ಇಯರ್ಸ್ ಹಿಂದೆ ಕೊಡ್ದಂಗೆ 400 ಕೆದಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಕಾಲೇಜಸ್ಸು ಇವಾಗ ಕೆದಲ್ಲಿ ಎಷ್ಟು ಮಾಡ್ತು ಅಂದರೆ 520 ಮೇಲೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಅಂದರೆ ಹಾಗೆ ವರ್ಷಕ್ಕಿಂತ ವರ್ಷ ಜಾಸ್ತಿ ಆಗ್ತಿದೆ ಹೊರತು ಕಾಲೇಜಸ್ಸು ಕಡಿಮೆ ಆಗ್ತಿಲ್ಲ. ಸೊ ಹಂಗಾಗ್ಬಿಟ್ಟು ಆಟೋಮೆಟಿಕ್ ಕಾಲೇಜಸ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಸ್ಟೂಡೆಂಟ್ಸು ಕೂಡ ಜಾಸ್ತಿ ಆಗ್ತಿದ್ದಾರೆ ಅಂತ ಅರ್ಥ. ಸೊ ಹಂಗಾಗಿ ಕಾಂಪಿಟೇಷನ್ ಜಾಸ್ತಿ ಆಗೋ ಕಾರಣ 2 ಥರ ಎಕ್ಸಾಮ್ಸ್ ಮಾಡ್ತಿದ್ದಾರೆ. ಅಂದರೆ ಪ್ರಿಲಿಮ್ಸ್, ಮೇನ್ಸ್ ಥರ ಯಾವ ರೀತಿ KPSC UPSC ಬರ್ತಾರಲ್ಲ ಆ ರೀತಿ ಇರ್ತದೆ. ಸರ್ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಬಂದುಬಿಟ್ಟು ನಿಮಗೆ ಗೊತ್ತಿರಬೇಕು. ಮೇನ್ ಇದು ನಿಮಗೆ ಡ್ರಾ ಮಾಡಿ ಅಂತ ತಿಳಿಸ್ತೀನಿ, ಅರ್ಥ ಆಗುತ್ತೆ. ಓಕೆ, ಎಕ್ಸಾಮ್ ಪ್ಯಾಟರ್ನ್ ಬಂದುಬಿಟ್ಟು ಸೆಕ್ಷನ್ ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಅಂತ ಹಾಕಿದ್ದೀನಿ. ಓಕೆ ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಎಷ್ಟು ಮಾರ್ಕ್ಸಿಂದು ನಿಮಗೆ ಗೊತ್ತಿರುವ ಹಾಗೆ ಓಕೆ ಪ್ರಿಲಿಮ್ಸ್ ಇರ್ತದೆ ಆ್ಯಂಡ್ ಮೇನ್ಸ್ ಇರ್ತದೆ. ಓಕೆ, ಪ್ರಿಲಿಮ್ಸ್ ಇರ್ತದೆ ಆ್ಯಂಡ್ ಮೇನ್ಸ್ ಇರ್ತದೆ. ಬಟ್ ಪ್ರಿಲಿಮ್ಸಲ್ಲಿ ನಿಮಗೆ ಗೊತ್ತಿರಬೇಕು ಅದು ಕೂಡ 100 ಮಾರ್ಕ್ಸು. ಓಕೆ, ಇದು ಕೂಡ 100 ಮಾರ್ಕ್ಸ್, ಎರಡು ಕೂಡ 100 ಮಾರ್ಕ್ಸಿಂದ ಅನ್ಕೋರಿ. ಬಟ್ ಇದ್ರ ಪ್ರಿಲಿಮ್ಸಲ್ಲಿ ಏನಂತಂದರೆ ಸೆಕ್ಷನ್ಸ್ಗಳು ಇರ್ತವೆ. ಎಷ್ಟು 5 ಸೆಕ್ಷನ್ಸ್ಗಳು ಕಾಣ್ತವೆ. ಇದು ಸಿನಾರಿಯೋ ಬೇಸ್ಡ್ ಇರ್ತದೆ. ಅದು ಮೇನ್ಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಈ ಪ್ರಿಲಿಮ್ಸ್ ಬಗ್ಗೆ ಮಾತಾಡೋಣ. ಫಸ್ಟಿಗೆ ಪ್ರಿಲಿಮ್ಸಲ್ಲಿ ಏನಪ್ಪ ಅಂತಂದರೆ ಓಕೆ, ಪ್ರಿಲಿಮ್ಸಲ್ಲಿ ಹೇಳ್ದಂಗೆ ನಾನು ಪ್ರಿಲಿಮ್ಸಲ್ಲಿ ನಿಮಗೆ 5 ಸೆಕ್ಷನ್ ಇರ್ತವೆ ಅಂತಂದೆ. 5 ಸೆಕ್ಷನಲ್ಲಿ 2 ಥರ ಡಿವೈಡೆಡ್. ಒಂದು ನರ್ಸಿಂಗು, ಇನ್ನೊಂದು ನಾನ್ ನರ್ಸಿಂಗ್. ಓಕೆ, ಒಂದು ನರ್ಸಿಂಗ್ ರಿಲೇಟೆಡ್ ಕ್ವಶನ್ಸು, ಇನ್ನೊಂದು ನಾನ್ ನರ್ಸಿಂಗ್ ರಿಲೇಟೆಡ್ ಕ್ವಶನ್ಸು. ನರ್ಸಿಂಗ್ ರಿಲೇಟೆಡ್ ಕ್ವಶನ್ಸ್ ಎಷ್ಟಿರ್ತವೆ? ಟೋಟಲಾಗಿ 80 ಕ್ವಶನ್ಸು. ಅಂದರೆ 80 ಕ್ವಶನ್ಸ್ ಅನ್ನೋ ಬದಲು 80 ಮಾರ್ಕ್ಸ್ ಅಂತ ಕರಿತೀವಿ ನಾವು. 80 ಮಾರ್ಕ್ಸ್ ನರ್ಸಿಂಗ್ ರಿಲೇಟೆಡು. ರಿಮೈನಿಂಗ್ ಏನಪ್ಪ ಅಂದರೆ 20 ಬಂದುಬಿಟ್ಟು ನಾನ್ ನರ್ಸಿಂಗ್ ಅಂತಂದು. ಅಂದರೆ 80 ಮಾರ್ಕ್ಸ್ ಅಂತಂದರೆ ಏನಪ್ಪ ಅಂತಂದರೆ 80 ಮಾರ್ಕ್ಸ್ ಅಂದರೆ ಅದರಲ್ಲಿ 4 ಸೆಕ್ಷನ್ನು, 20 ಮಾರ್ಕ್ಸ್ ಅಂದರೆ ಅದು 1 ಸೆಕ್ಷನ್ನು. 80 ಮಾರ್ಕ್ಸ್ನ 4 ಸೆಕ್ಷನ್ ಮಾಡಿದರೆ ಎಷ್ಟಾಗ್ತದೆ? 20 ಮಾರ್ಕ್ಸಿಂದು 4 ಸೆಕ್ಷನ್ ಆಗ್ತದೆ. ಓಕೆ, ಅರ್ಥ ಮಾಡ್ತೀನಿ ನಿಮಗೆ. ಓಕೆ, ಇಲ್ಲಿ ಡಯಾಗ್ರಾಮ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೋ ಅಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ಮೇಲ್ಗಡೆ ಒಂದು ಅಂದರೆ 4 ಪ್ಲಸ್ ಬಾರ್ ಹಾಕ್ಬಿಟ್ಟು ಇನ್ನೊಂದು ಬಾಕ್ಸ್ ಹಾಕಿದ್ದೀನಿ. ಅಂದರೆ ಟೋಟಲ್ 5 ಬಾಕ್ಸಸ್ನ ಹಾಕಿದ್ದೀನಿ. ಮೇಲ್ಗಡೆ 18 ಮಿನಿಟ್ ಅಂದರೆ 18 ನಿಮಿಷ ಹಾಕಿ ಟೋಟಲ್ 90 ನಿಮಿಷ ಅಂತ ಹಾಕೊಂಡಿದ್ದೀನಿ. ಕೆಳಗಡೆ ಬಂದುಬಿಟ್ಟು ಇಲ್ಲಿ 100 ಮಾರ್ಕ್ಸ್ ಅಂತ ಹಾಕೊಂಡಿದ್ದೀನಿ. ಅಂದರೆ ಒಂದು ಸೆಕ್ಷನ್ಗೆ 20 ಮಾರ್ಕ್ಸು, ಬಟ್ 18 ನಿಮಿಷ. ಆನ್ಲೈನ್ ಇಲ್ಲಿರೋ ಕಾರಣ ಫಾರ್ ಎಕ್ಸಾಂಪಲ್ ನರ್ಸಿಂಗ್ ರಿಲೇಟೆಡ್ 4 ಬಾಕ್ಸ್ ಕಾಣ್ತಿದ್ದಾವೆ, ನಾನ್ ನರ್ಸಿಂಗ್ ರಿಲೇಟೆಡ್ 1 ಬಾಕ್ಸ್ ಕಾಣ್ತಿದೆ. ಈ 4 ಬಾಕ್ಸನ್ನು ಒಮ್ಮೆಲೆ ಕೊಡಲ್ಲ, ಒಂದೊಂದೇ ಬಾಕ್ಸ್ ಕೊಡ್ತಾರೆ. ಆ ಒಂದು ಬಾಕ್ಸ್ಗೆ ನಿಮಗೆ 20 ಮಿನಿಟ್ಸ್ 18 ನಿಮಿಷ ಇರ್ತದೆ. ಬಟ್ 18 ನಿಮಿಷ 20 ಮಾರ್ಕ್ಸ್ ಇರ್ತದೆ. ಸೊ ಹಂಗಾಗಿ ಈಗ 18 ನಿಮಿಷದಲ್ಲೇ ಓಕೆ 18 ನಿಮಿಷದಲ್ಲೇ ನೀವೇನು ಮಾಡ್ಬೇಕಂತಂದರೆ ನಿಮಗೆ ನರ್ಸಿಂಗ್ ರಿಲೇಟೆಡ್ ನೀವು ಫಾರ್ ಎಕ್ಸಾಂಪಲ್ ನಿಮಗೆ ಫೌಂಡೇಶನ್ ಅಂತ ಇತ್ತು, ಫಾರ್ಮಕಾಲಜಿ ಇತ್ತು, MSN ಅಂತ ಇತ್ತು, ಪೀಡಿಯಾಟ್ರಿಕ್ ಅಂತ ಇತ್ತು, ಓಕೆ ಸೈಕ್ಯಾಟ್ರಿಕ್ ಇತ್ತು. ಓಕೆ ಎಲ್ಲ ಕೂಡ ಸಬ್ಜೆಕ್ಟ್ ಸೇರಿಬಿಟ್ಟು ನಿಮಗೆ ಸೆಕ್ಷನ್ಸ್ಗಳು ಸಪ್ರೇಟಾಗಿ ಬರ್ತಿರ್ತಾವೆ. ಓಕೆ, ನಿಮ್ಗೆ ಯಾವಾಗ 18 ನಿಮಿಷ ಕಂಪ್ಲೀಟ್ ಆಗುತ್ತೋ ಆ ಒಂದು ಸೆಕ್ಷನ್ ಕಂಪ್ಲೀಟ್ ಆಗುತ್ತೆ, ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಓಕೆ, ನೀವು ಏನಾದರೂ ಕೂಡ ಚೇಂಜಸ್ ಮಾಡ್ಕೊಳ್ಳೋದಿತ್ತು ಅಂದರೂ ಕೂಡ ಆ ಒಂದು 18 ನಿಮಿಷದಲ್ಲೇ ಚೇಂಜ್ ಮಾಡ್ಕೋಬೇಕು. ವಾಪಸ್ 18 ನಿಮಿಷ ಆದ ತಕ್ಷಣ ಆ ಸೆಕ್ಷನ್ ಹೋಗುತ್ತೆ, ಮತ್ತೆ ಬೇರೆ ಸೆಕ್ಷನ್ ಬಂದುಬಿಡುತ್ತೆ. ಸೊ ಟೈಮ್ ನೋಡ್ಕೊಂಡು ಸ್ಪೀಡಾಗಿ ಮಾಡ್ಬೇಕಾಗಿರ್ತದೆ. ಅದು ಎಕ್ಸಾಮ್ ಬಗ್ಗೆ ಜಸ್ಟ್ ತಿಳ್ಕೊರೆ ಅಷ್ಟೇ. ನಿಮಗೆ ಮುಂದೆ ಬರ್ತಾ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಇದೇ ರೀತಿಯಾಗಿ 4 ಬಾಕ್ಸ್ಗಳು ತುಂಬುತ್ತವೆ. ನೆಕ್ಸ್ಟ್ ನಾನು ಲಾಸ್ಟ್ಗೂ ನಾನ್ ನರ್ಸಿಂಗ್ ಅಂತ ಹೇಳಿದೆ. ನಾನ್ ನರ್ಸಿಂಗಲ್ಲಿ ನಿಮ್ಗೆ ಏನಿರ್ತದೆ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಈಗ ಅರ್ಥಮೆಟಿಕ್ ಅಂತ ಇರ್ತದೆ, ಮೆಂಟಲ್ ಎಬಿಲಿಟಿ ಅಂತ ಇರ್ತದೆ. ಓಕೆ, ಅಂದರೆ ಈಗ GK ಅಂತ ಇರ್ತದೆ. ಈ ರೀತಿಯಾಗಿ ಸೇರಿಬಿಟ್ಟು ಅದು ಒಂದು 20 ಮಾರ್ಕ್ಸು, ಅದನ್ನು ಕೂಡ 18 ನಿಮಿಷ ಇರ್ತದೆ. ಅದನ್ನು ಕೂಡ ನಿಮಗೆ ಮಾರ್ಕ್ಸು ಪ್ರತಿಯೊಂದು ಇಂಪಾರ್ಟೆಂಟ್ ಮಾರ್ಕ್ಸು. ಓಕೆ, ಈಗ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಕೂಡ ಮಾತಾಡ್ಬಿಡ್ತೀನಿ.
ಓಕೆ, ಇಲ್ಲಿ ಬರ್ದಿದ್ದೀನಿ ನೋಡ್ರಿ 1/3 ಅಂತಂದ್ರೆ ಅಂದರೆ ನಿಮಗೆ ನೀಟ್ ಎಕ್ಸಾಮ್ ನಿಮಗೆ 1/4 ಇತ್ತು ಅಂತಂದರೆ 4 ಕ್ವಶನ್ಸ್ ರೈಟ್ ಮಾಡಿ ಒಂದು ರೈಟ್ ಮಾಡಿ 4 ರಾಂಗ್ ಮಾಡಿದರೆ 0 ಬರ್ತಿತ್ತು. ಸೇಮ್ ಇಲ್ಲಿ ಕೂಡ ಇನ್ ಕೇಸ್ ನೀವೇನಾದರೂ 1 ರೈಟ್ ಮಾಡಿ ಆಮೇಲೆ 3 ರಾಂಗ್ ಮಾಡಿದರೆ ಅದಕ್ಕೆ 0 ಅಂತ ಕನ್ಸಿಡರ್ ಆಗುತ್ತೆ. ಓಕೆ, 1/3 ನೆಗೆಟಿವ್ ಮಾರ್ಕ್ಸ್ ಇರ್ತದೆ, ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂತಂದರೆ ಬರೋಣ. ಓಕೆ, ರಿಸರ್ವೇಷನ್ ಅಂತ ಇದೆ. ರಿಸರ್ವೇಷನ್ ಅಂತಂದರೆ 80/20 ಅಂತ ಮಾಡಿದ್ದೀನಿ. ಏನಿದು 80/20 ಅಂತಂದರೆ ಈಗ ನೋಡಿರಿ, ನಿಮಗೆ ಗೊತ್ತಿರಬೇಕು ನರ್ಸಿಂಗ್ ಕಲಿಯೋದು ಯಾರಪ್ಪ ಜಾಸ್ತಿ ಅಂತಂದರೆ ಹುಡುಗಿರು ಕಲಿತಿದ್ದಾರೆ. ಸೊ ಹಂಗಾಗಿಬಿಟ್ಟು ರಿಸರ್ವೇಷನ್ ಜಾಸ್ತಿ ಅವ್ರಿಗೆ ಇಟ್ಟಿದ್ದಾರೆ. ಅಂದರೆ 80% ಹುಡುಗಿರಿಗೆ ಇದೆ, 20% ಹುಡುಗರು. ನೀವು ಇಲ್ಲಿ ಹುಡುಗಿರು ತಲೆ ಕಡೆ ತೊಳ್ಕೊಬಿಡಿ. ಓಕೆ, ಹುಡುಗರು ಮಾತ್ರ ಅದರ ಎಸ್ಪೆಷಲಿ ನಿಮಗೆ ರ್ಯಾಂಕ್ ಚೆನ್ನಾಗಿ ಬರಲೇಬೇಕು. ಸೊ ಹಂಗಾಗ್ಬಿಟ್ಟು ಬಟ್ ಅದೆಲ್ಲ ತಲೆಯಲ್ಲಿ ಬಿಟ್ಟು ಹಾಕಿ ನಮ್ಗೆ ಬೇಕಾಗಿರೋದು 1 ಸೀಟ್, ಅಂದರೆ ನನಗೆ ಬೇಕಾಗಿರೋದು 1 ಸೀಟ್ ಅಂತಂದು ಓದ್ಕೊರಿ ಸಾಕು. ಓಕೆ, ನೆಕ್ಸ್ಟ್ ನಿಮಗೆ ಬೆನಿಫಿಟ್ಸ್ ಏನಪ್ಪ ಅಂದರೆ ಡ್ಯೂಟಿ ವಿಚಾರದಲ್ಲೂ ಕೂಡ ಮಾತಾಡಬೇಕು. ಎಷ್ಟೆಲ್ಲ ಡ್ಯೂಟಿ ಇರ್ತವೆ, ಎಷ್ಟು ನಿಮಗೆ ಬೆನಿಫಿಟ್ಸ್ ಇರ್ತವೆ ಅಂತಂದ್ರೆ. ಓಕೆ, ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ ಗೊತ್ತಿರಬೇಕು 85,000 ಇರ್ತದೆ. ಓಕೆ, 85,000 ಇರ್ತದೆ ಸ್ಟಾರ್ಟಿಂಗ್ಗೆ. ನಿಮಗೆ ಇಯರ್ಲಿ ಇಂಕ್ರೂವ್ಮೆಂಟ್ ಆಗ್ತಾ ಹೋಗ್ತದೆ, ಅದೊಂದು ನೆನ್ಪಿಡ್ಬೋರಿ. ಆ್ಯಂಡ್ ಅದಾದ ತಕ್ಷಣ ಏನಪ್ಪ ಅಂದರೆ ನಿಮಗೆ ಇರೋ 30 ಡೇಸಲ್ಲಿ ನಿಮಗೆ 8 ಆಫ್ ಸಿಗ್ತವೆ, ಅಂದರೆ 8 ನಿಮಗೆ ರಜೆಗಳು ಸಿಗ್ತವೆ. ಓಕೆ, ಅದನ್ನು ಇನ್ನು 22 ದಿನ ಹೋಗುತ್ತೆ. ಅದರಲ್ಲಿ ಬೇಕಾದ್ರೆ ಒಂದು CL ಹಾಕೊಂತೀರ ಅಂತ ಬಿಟ್ಟಾಕ ಅಂದರೆ 22 ದಿನ ಅನ್ಕೊಂಡ್ರು ಕೂಡ ನಿಮಗೆ ಅದರಲ್ಲೂ ಕೂಡ 6 ನೈಟ್ ಡ್ಯೂಟಿ ಬರೋದು. ಅಂದರೆ ಮೀನ್ಸ್ ನಿಮ್ಗೆ ಅರ್ಥ ಮಾಡಿಸ್ತೀನಿ ಇಲ್ಲಿ. ಬೇಕಾದರೆ ನಿಮಗೆ 6 ನೈಟ್ ಡ್ಯೂಟಿ. ಓಕೆ, ಅಂದರೆ 3 ಅಂತ ಸಪ್ರೇಟ್ ಮಾಡ್ಕೊಂಡ್ರಿ ಅಂತಂದರೆ 1 to 15 ಒಳಗಡೆ 3 ನೈಟ್ ಡ್ಯೂಟಿ ಹಾಕಿದರೆ ಆ್ಯಂಡ್ 16 to 30 ಒಳಗೆ 3 ನೈಟ್ ಡ್ಯೂಟಿ ಇರ್ತದೆ. ಟೋಟಲಾಗಿ ನೈಟ್ ಡ್ಯೂಟಿ ಬಂದುಬಿಟ್ಟು 12 ಅವರ್. ಎಲ್ಲನೂ ಕೂಡ ಗೊತ್ತಿರಬೇಕು, ಎಲ್ಲ ಹಾಸ್ಪಿಟ್ಲಲ್ಲಿ ನೈಟ್ ಡ್ಯೂಟಿ ಅಂದರೆ 12 ಅವರ್ ಇರ್ತದೆ. ರಿಮೈನಿಂಗ್ ಡೇ ಡ್ಯೂಟಿ ಮಾಡಿದ್ರೆ ಅಂತಂದರೆ 6 ಅವರ್ಸ್ ಇರ್ತದೆ. ಓಕೆ, 6 ಅವರ್ಸ್ ಇರ್ತದೆ ಡೇ ಡ್ಯೂಟಿ. ಅಂದರೆ ನಿಮ್ಗೆ ಹೇಳ್ದಂಗೆ 8 ಆಫ್ ಬರ್ತವೆ ಅಂತಂದರೆ 21 ಏನಾದರೂ CL ಹಾಕೊಂಡ್ರೆ 21 ಡೇಸ್ ಅಂತಂದರೆ ತಿಂಗಳಲ್ಲಿ 21 ಡೇಸ್ ಮಾಡ್ತಾರೆ. ಅದರಲ್ಲಿ 6 ದಿನ ನೈಟ್ ಡ್ಯೂಟಿ ಮಾಡ್ತಾರೆ, ರಿಮೈನಿಂಗ್ ಡೇ ಡ್ಯೂಟಿ ಕೂಡ ಮಾಡ್ತಾರೆ. 85,000 ರೂಪಾಯಿ ಸ್ಟಾರ್ಟಿಂಗ್ ಹಿಂಗೆ ಇರ್ತದೆ, ಮತ್ತು ಇಯರ್ಲಿ ಇಂಕ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಇದಿಷ್ಟು ಏಮ್ಸ್. ಏಮ್ಸ್ ಬಗ್ಗೆ ಇಷ್ಟೊಂದು ಏನಕ್ಕೆ ಡೀಟೇಲ್ಸಾಗಿ ಎಲ್ಲನೂ ಕೂಡ ಪ್ರತಿಯೊಂದು ಹೇಳಿದೆಪ್ಪ ಅಂತಂದರೆ ನಿಮಗೆ ಗೊತ್ತಿರಬೇಕು. ಮುಂದೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ಓಕೆ ಹೇಳ್ತೀನಿ. ನಮ್ಮ ಕರ್ನಾಟಕದ ಏನಾಯ್ತು ಅಂತಂದರೆ ನಿಮಗೆ 2017 ಕರೆದಿದ್ರು. ಓಕೆ, 2017ಕ್ಕೆ ಕರೆದಿರೋದು. ಮೇ ಬಿ ಈ ವರ್ಷ 2025 ಕರೀತಾರೆ ಅನಿಸುತ್ತೆ. ಈ ಕರೆದ್ರೆ ಮತ್ತೆ ಯಾವಾಗ ಕರೀತಾರೆ ಗೊತ್ತಿಲ್ಲ. ಓಕೆ, ಅಂದರೆ ಈಗ ಹೆಂಗಾಗ್ತಂದರೆ ಈಗ 6 ತಿಂಗಳಿಗೊಮ್ಮೆ ಕರೆಯೋದು, ಮತ್ತು 6 ತಿಂಗಳು ಎಕ್ಸಾಮ್ ನಡೆಸೋದು, ಮತ್ತು ಕರ್ಕೊಳ್ಳೋಕೆ 1-2 ವರ್ಷ, ಅಂದರೆ 2-3 ವರ್ಷ ಇದರಲ್ಲೇ ಕಳೆದು ಬಿಡ್ತಾರೆ. ಬಟ್ ಅದ್ರ ಬದಲಿಗೆ ನಮ್ಮ ಈ ಏಮ್ಸ್ ಹೇಳಿದೆ ನಾನು. ಈಗ ಫಾರ್ ಎಕ್ಸಾಂಪಲ್ 3 ಹೇಳಿದೆ ನಾನು. ಯಾವುದು ಏಮ್ಸ್ ಹೇಳಿದೆ. ಓಕೆ, ಏಮ್ಸ್ ಹೇಳಿದೆ, ESIC ಹೇಳಿದೆ, ಮತ್ತು ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಸೆಂಟ್ರಲ್ ಗೌರ್ಮೆಂಟ್ 3 ಹೇಳಿದೆ. ಇವು 3 ಸೇರಿಬಿಟ್ಟು ನಾರ್ಸೆಟ್ ಎಕ್ಸಾಮ್ ಇಡ್ತಾರೆ. ಇದು ವರ್ಷಕ್ಕೆ 2 ಸರ್ತಿ ಕರಿತಾರೆ. ಲೈಕ್ ಎಕ್ಸಾಂಪಲ್ ಈ ಸದ್ಯಕ್ಕೆ ನೋಡೋರ್ಗೆ ಏನಪ್ಪ ಅಂತಂದರೆ ನಿಮಗೆ ಈಗ ಮಾರ್ಚಲ್ಲಿ ಏನು ಮಾಡ್ತಾರೆ ಅಂತಂದರೆ ಕರಿತಾರೆ. ಈಗ ಮಾರ್ಚಲ್ಲಿ ಕರಿತಾರಲ್ಲಿ ಏಪ್ರಿಲ್ 12ಕ್ಕೆ ಎಕ್ಸಾಮ್ ಇದೆ ಈಗ. ಓಕೆ, ಏಪ್ರಿಲ್ 12ಕ್ಕೆ ಏನಿದೆ ಅಂತಂದರೆ ನಿಮ್ಗೆ ಎಕ್ಸಾಮ್ ಇರ್ತದೆ. ಈ ಏಪ್ರಿಲ್ ಐತಂದ್ರೆ ಏಪ್ರಿಲ್ ಬಿಟ್ಟು ಮತ್ತೆ 6 ಮಂತ್ ಹಾಕೋರೆ ಅಂತಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಅಂದರೆ ಅಕ್ಟೋಬರ್, ನವಂಬರಲ್ಲಿ ಮತ್ತೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಮತ್ತೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಹಂಗಾಗಿಬಿಟ್ಟು ಈ ಸ್ಟೇಟ್ ಗೌರ್ಮೆಂಟ್ ನಂಬ್ಕೊಂತ ಕುಂತ್ರೆ ವರ್ಷಾನ್ಗಟ್ಟಲೆ ಟೈಮ್ ಇರ್ತದೆ. ಇದಕ್ಕಾದ್ರೆ ಸ್ವಲ್ಪ ಪ್ರಿಪೇರ್ ಆಗಿರಿ. ವರ್ಷಕ್ಕೆ 2 ಸರ್ತಿ ಎಕ್ಸಾಮ್ ಇರ್ತದೆ, ಬರ್ಕೋರಿ. ಓಕೆ, ನಿಮ್ಗೆ ಏಜ್ ಎಲ್ಲಿವರೆಗೂ ಲಿಮಿಟ್ ಇರ್ತದೆ ಅಲ್ಲಿವರೆಗೂ ಕೂಡ ಬರಿಬೋದು. ಸೊ ಹಂಗಾಗಿಬಿಟ್ಟು ಇವಾಗಲಿದ್ರೆ ಪ್ರಿಪೇರ್ ಹಾಕೋರಿ ಅಂತ ಹೇಳೋಕ್ಕೆ ಈ ಒಂದು ವಿಡಿಯೋ ಮಾಡ್ತಿರೋದು. ಓಕೆ, ಇದಿಷ್ಟು ನನಗೆ ಗೊತ್ತಿರುವಂಥದ್ದು ಹೇಳಿದ್ರೆ. ಇನ್ನೂ ಕೂಡ ಏನಾದರೂ ಸ್ಕಿಪ್ ಮಾಡಿರ್ತೀನಿ ನಾನು, ನನಗೆ ಗೊತ್ತಿರೋದು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಓಕೆ, ಇದಿಷ್ಟು ಸಾಧ್ಯ ಆದಷ್ಟು ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡ್ರಿ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.